ಭಾಷಾವಾರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚರ್ಚೆ ಮುಂದುವರ್ಸೋಣ. ಮಮತಾ ಮೇಡಮ್, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದ್ರಿ ನೀವು, ನಾವು ಎಲ್ಲರೂ ಇಲ್ಲಿ ಮಾತಾಡ್ತಾ ಇದ್ದೀವಿ ಅಂದ್ಬಿಟ್ಟು ಮೀಡಿಯಾದವರು. ಆದರೆ ನೀವಿಬ್ಬರು ಅಂದರೆ ರೇಡಿಯೋ ಜಾಕಿಗಳಾಗಲಿ ಟೆಲಿವಿಷನ್ನವರಾಗಲಿ ನಿಮ್ಮ ಉದ್ದೇಶ ಬೇರೆ, ಸಾಹಿತ್ಯಕ ಮಾಧ್ಯಮದಿಂದ ಬರೆಯುವಂಥ ನಮ್ಮ ಉದ್ದೇಶ ಬೇರೆ. ಯಾಕಂದರೆ ನಮ್ಮ ಭಾಷಾ ಬಳಕೆ ಬಗ್ಗೆ ಮಾತಾಡ್ತಿದ್ದೀವಿ. ಈಗ ಬಳಕೆ ಅಂದರೆ ಏನು? ಕಾರ್ಪೆಂಟ್ರ್ ಟೇಬಲ್ ಮಾಡೋದು, ಓಕೆ, ಒಂದು ಮರ ಕತ್ತರಿಸಿ ಕ್ಲೀನಾಗಿ ಟೇಬಲ್ ಮಾಡಿ ಇಡೋದು. ಆ ಥರ ಭಾಷೆಯನ್ನು ಬಳಸುವಂಥ ಬಳಕೆ ಇದೆಯಲ್ಲ, ನಿಮಗೆ ಲಿಮಿಟೇಷನ್ ಇದೆ, ನಮಗಿಲ್ಲ. ನಾವು ನಮ್ಮ ಫ್ರೇಮ್ವರ್ಕ್ ಈಗಾಗಲೇ ಮಾಡಿಟ್ಟಿರುವಂಥ ಕನ್ಸರ್ವೇಟಿವ್ ಆದ ಕೆಲವು ರೂಪಗಳಿಂದ ಹೊರಗೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲರೂ. ಇತ್ತೀಚಿನ ಹೊಸದಾಗಿ ಬರಿತಿರೋರಂತೂ ಸಂಪೂರ್ಣವಾಗಿ ಭಿನ್ನವಾಗಿ ಬರೀಲಿಕ್ಕೆ ಲಯದಲ್ಲಾಗಿರ್ಬೋದು, ವಿಷಯದಲ್ಲಾಗಿರ್ಬೋದು, ರೂಪದಲ್ಲಿ ಆಗಿರ್ಬೋದು, ಅಥವಾ ಅದರ ಅಂದರೆ ಕವಿತೆ ಅಂದರೆ ಅದಕ್ಕೆ ಕಾವ್ಯದಿಂದ ಹಾಳೆಯಿಂದ ಆಚೆಗೆ ಹೋಗಬೇಕು ಅನ್ನೋಂಥ ಉದ್ದೇಶ ಇರ್ಬೋದು. ಎಲ್ಲ ರೀತಿಯಲ್ಲೂ ನಾವು ಕನ್ನಡದ ಬಳಕೆಯನ್ನು ಭಿನ್ನವಾಗಿ ನಂಗೆ ಮಾಡ್ತಿದ್ವಿ ಅಂತ ನಂಗೆ ಅನ್ಸುತ್ತೆ. ನಾವು ಎವಾಲ್ವ್ ಆಗ್ತಾ ಇದ್ವಿ. ನಮ್ದೊಂದು ಫಾರ್ಮ್ಯಾಟ್ ಅಂತ ಇದೆ, ಮತ್ತೆ ಆ ಫಾರ್ಮ್ಯಾಟ್ ಅನ್ನೋದು ಇವ್ರು ಹೇಳಿದ್ರು ಇತ್ತೀಚೆಗೆ ಇದೆಲ್ಲ ಆಗ್ತಾ ಇದೆ ಅಂತ. ನಾನು ಹೇಳ್ತಾ ಇರೋದು ಮುಂಚೆಯಿಂದ ಹಾಕೊಂತ ಬರ್ತಾ ಇದೆ. ಅದು ಪ್ರತಿಯೊಬ್ಬ ಸಾಹಿತ್ಯನೂ ಆ ಹಂತದಲ್ಲಿ ಅದನ್ನ ಹಿ ವಾಂಟ್ಸ್ ಟು ಗೋ ಬಿಯಾಂಡ್ ದಟ್. ಅದು ಫಾರ್ಮ್ಯಾಟ್ ಇದೆ, ಆ ಫಾರ್ಮ್ಯಾಟ್ ಇದ್ದು ಅದು ಆಗ್ತಾ ಇದೆ. ನೀವು ಏನಾಗಿದೆ ಅಂದ್ರೆ ನೀವು ಅದರಲ್ಲೇ ಉಳ್ಕೊಂಡಿದ್ದೀರಾ. ಈಗ ಅವ್ರು ಹೇಳಿದ್ರು ಒಂದು ಫಾರ್ಮ್ಯಾಟ್ ಇದೆ ಅವರಿಗೆ, ಅದ್ರ ಪ್ರಕಾರನೇ ನಾನು ಇನ್ನೊಂದು ಮಾತನ್ನ ಹೇಳ್ತೀನಿ. ನೀವು ಹೇಗೆ ಬದಲಾಗ್ತಾ ಇದ್ರೋ ನಾವು ಕೂಡ ಹಾಗೆ ಬದಲಾಗ್ತಾ ಇದೀವಿ. ನೀವು ಅದನ್ನ ಗಮನಿಸಿದ್ರು ಇಲ್ಲೋ ನಾನು ಹೇಳ್ತೀನಿ. ಅಂದ್ರೆ ಫಾರ್ ಎಕ್ಸಾಂಪಲ್ ದೂರದರ್ಶನ ಅಥವಾ ಚಂದನ ವಾರ್ತಾ ಶೈಲಿಗೂ ನಮ್ಮ ವಾರ್ತಾ ಶೈಲಿಗೂ ತುಂಬಾ ಬೇರೆ ವ್ಯತ್ಯಾಸ ಇದೆ. ನಾವು ಮೊದಲು ನ್ಯೂಸ್ ಅನ್ನ ಅಂದ್ರೆ ವಾರ್ತೆನ ಓದ್ತಿದ್ವಿ, ಈಗ ಹೇಳೋ ಪ್ರಯತ್ನ ಮಾಡ್ತಾ ಇದೀವಿ. ಅವಾಗ ಮೊದಲು ಗ್ರಾಂಥಿಕ ಭಾಷೆನ ಬಳಸ್ತಿದ್ವಿ, ಈಗ ಕಲೋಕಿಯಲ್ ಭಾಷೆ ಬಳಸುವ ಪ್ರಯತ್ನ ಮಾಡ್ತಾ ಇದೀವಿ. ಓಕೆ, ಹೀಗೆ ಎಲ್ಲದರಲ್ಲೂ ಚೇಂಜ್ ಆಗ್ತಾ ಇದೆ. ಮೊದಲು ನಾವು ಹೀಗೆ ಹೇಳಿಬಿಟ್ರೆ ನಮ್ಮದು ಮುಗೀತಾ ಆ ಥರ ಇತ್ತು. ಆದರೆ ಈಗ ನಾವು ನಮ್ಮ ರಿಪೋರ್ಟರ್ ಜೊತೆ ಮಾತಾಡ್ತೀವಿ, ಜನಸಾಮಾನ್ಯರ ಜೊತೆ ಮಾತಾಡ್ತೀವಿ. ಅಂದರೆ ನ್ಯೂಸ್ ಅಂದರೆ ವಾರ್ತೆ ಡೈರೆಕ್ಟ್ ಆಗಿ ಜನರ ಹತ್ರ ಹೋಗ್ತಾ ಇದೆ. ಸೊ ಬಳಕೆಯಲ್ಲಿ ಬದಲಾವಣೆ ಆಗ್ತಾ ಇದೆ. ನೀವು ಬದಲಾಗಿದ್ದೀರಾ ನಾನು ಒಪ್ತೀನಿ. ನಾನು ಹೇಳಿದ ಅದೇ, ಈಗ ಬಳಸೋದು ಬಂತು. ಬಳಸೋದು ಅಂದ್ರೆ ಏನು? ಈಗ ನೀವು ರಿಸೆಪ್ಷನಲ್ಲಿ ಗೋಬಿ ಮಂಚೂರಿ ಕೊಡಿ, ಓಕೆ. ಅದೇ ನೀವು ಮದುವೆ ಆಗಿ ಬಾಳೆ ಎಲೆ ಹಾಕಿ ಅಲ್ಲಿ ತಗೊಂಬಂದು ಪಿಜ್ಜಾ ಬಳಸಿದ್ರೆ ಗಾಟ್ ದ ಪಾಯಿಂಟ್. ಅಂದ್ರೆ ಏನಲ್ಲ, ಇಲ್ಲ, ನನಗೆ ಅಭ್ಯಂತರ ಇದೆ. ಯಾಕೆಂದ್ರೆ ಅದು ಅಲ್ಲಿ ನಿಮ್ಮಲ್ಲಿ ಅದು ಹೊಂದೋದಿಲ್ಲ. ಅದು ಇಟ್ ಇಸ್ ನಾಟ್ ಆ್ಯಪ್ಟ್ ಫಾರ್ ದಟ್. ನೀವು ಎಂಥ ಕಾರ್ಯಕ್ರಮ ಮಾಡಬೇಕು, ನಾನು ಅದೇ ಹೇಳಿದ್ದು ಮೊದಲು, ಫಾರ್ಮ್ಯಾಟ್ ಚೇಂಜ್ ಆಗಬೇಕು ಅಂತ. ಕಾರ್ಯಕ್ರಮ ಹೇಗಿರಬೇಕು ಅಂದ್ರೆ ಬೇಂದ್ರೆ ಪುಸ್ತಕ ಓದೋದಕ್ಕೆ ಆ ವ್ಯಕ್ತಿಯಲ್ಲಿ ಆಸಕ್ತಿ ಹುಟ್ಟಬೇಕು. ಆವಾಗಲೇ ಕನ್ನಡ ಸಂಸ್ಕೃತಿ. ಅದಕ್ಕೆ ಮೊದಲು ನೀವು ಓದ್ಕೋಬೇಕು. ಏನ್ ಮಾಡ್ತಾ ಇರ ಅಂದ್ರೆ ನೀವು ಕನ್ನಡ ಅಂದ್ರೆ ಪುಸ್ತಕಕ್ಕೆ ಬರ್ಬೇಕು, ಪುಸ್ತಕ ಓದ್ರೆ ಮಾತ್ರ ಕನ್ನಡ ಪ್ರೀತಿ ಅಂತ ಅದು ತಪ್ಪದು. ಇಲ್ಲ, ಅದನ್ನ ಹೇಳ್ತಿಲ್ಲ. ಅವ್ರು ಹೇಳ್ತಾರೆ ಅದೇ, ನಿಮ್ಮ ಮಾತು ಕೇಳಿದ್ರೆ ಯಾರಾದ್ರೂ ಕನ್ನಡ ಬುಕ್ ಓದ್ತಾರ ಅಂತ ಕೇಳ್ತಾರೆ. ಒಂದು ಎಕ್ಸಾಂಪಲ್ ಕೊಟ್ಟರು ಅಷ್ಟೇ ಅವರು. ಬೇಡ ಪುಸ್ತಕ ಬೇಡ, ಈಗ ಹಳೇ ಕನ್ನಡದ ಹಾಡುಗಳನ್ನ ಕೇಳ್ಬೇಕು. ಹಾಕ್ತೀರಾ ನೀವು? ಯಾರು ಹಾಡಿದ್ರು ಅಂತ ಬೇಕು ನಮ್ಗೆ, ಅದನ್ನ ಕೇಳಕ್ಕೆ. ಯಾರು ಬರೆದ್ರು ಅನ್ನೋದು ಬೇಕು ನಮ್ಗೆ. ಇಲ್ಲ, ಈಗ ನಾವೊಂದು ಒಬ್ಬ ರೇಡಿಯೋ ಸ್ಟೇಷನ್ ಒಂದು ಕಾಲ್ ತಗೊಂಡಾಗ ಈ ಟೈಮ್ಗೆ ಈ ತರ ಹಾಡು ಹಾಕ್ಬೇಕಂದ್ರೆ ಅದ್ರ ಹಿನ್ನೆಲೆಯಲ್ಲಿ ತುಂಬಾ ಸೈಂಟಿಫಿಕ್ ಆಗಿರೋ ಮಾರ್ಕೆಟ್ ರಿಸರ್ಚ್ ಇರುತ್ತೆ. ಸುಮ್ನೆ ನನಗೆ ಇಷ್ಟ ಬಂದಿರೋ ಹಾಡು ನಾನು ಹಾಕಲ್ಲ. ಆದ್ರೆ ಒಂದ್ ಕಡೆ ನಾನು ಕುವೆಂಪು ಅವರು ಬರ್ದಿರೋ ಹಾಡು ಕಸ್ತೂರಿ ನಿವಾಸ ಫಿಲ್ಮ್ ಇಂದ ಹಾಡು ಹಾಕೋ ಮಧ್ಯದಲ್ಲಿ ಮಾರಮ್ಮನ ಜಾತ್ರೆಯಲ್ಲಿ ಕೋಣ ಕಡಿಯೋ ಟೈಮಿನಲ್ಲಿ ಆ ಹಾಡು ಬರುತ್ತೆ. ಯಾಕಂದ್ರೆ ಅದಕ್ಕೆ ಡಿಮ್ಯಾಂಡ್ ಇದೆ. ಗೌರೀಶ್ ಅವ್ರು ಕೇಳಿದ್ರು ರಾತ್ರಿ ಹೊತ್ತು ಹಾಕ್ತೀರಾ ಅಂತ. ನೀವು ಸಾಯಂಕಾಲ 7 ಗಂಟೆ 8 ಗಂಟೆ ಟೈಮಲ್ಲಿ ಅಡಿಗೆ ಪ್ರೋಗ್ರಾಮ್ ಹಾಕಿರೋ ಟಿವಿನಲ್ಲಿ ಯಾರು ನೋಡ್ತಾರೆ? ಅಡಿಗೆ ಪ್ರೋಗ್ರಾಮ್ ನಿಮ್ ಚಾನೆಲ್ ಅಲ್ಲಿ ಏನಕ್ಕೆ ಅಂದ್ರೆ ರಿಸರ್ಚ್ ಮಾಡಿದ್ರೆ ಆ ಟೈಮಲ್ಲಿ ಹೆಂಗಸರು ಕೇಳಬೇಕು, ಹೆಂಗಸರು ಕೇಳಬಾರ್ದು. ಅಡಿಗೆ ಮನೆ ಭಾಷೆ ಆಗಿದೆ. ನೀವಿಬ್ರು ರಾಂಗ್ ಅಂತ ಹೇಳ್ತಾ ಇಲ್ಲ, ನೀವಿಬ್ರು ರೆಪ್ರೆಸೆಂಟಿಂಗ್ ಸಮ್ ರೇಡಿಯೋ. ನಿಮ್ಮ ಬಗ್ಗೆ ನಿಮಗೆ ಟಾರ್ಗೆಟ್ ಮಾಡ್ತಾ ಇದೀವಿ ಅಂತನಲ್ಲ, ನಮ್ಮನ್ನು ಕೂಡ ಪ್ರಶ್ನೆ ಮಾಡ್ಕೊಳ್ಳಿ. ಇವರಿಬ್ಬರಿಗೂ ನಾವು ಕೇಳೋ ಪ್ರಶ್ನೆಗಳು ಬೇಕಾದಷ್ಟಿದೆ. ಮುಂಚೆ ಅದನ್ನ ಕೇಳಬೇಕು. ನಿಮಗೂ ಇದೆ. ನೀವು ಭಾಷೆಯ ಬೆಳವಣಿಗೆ ನೀವೇನ್ ಮಾಡಿದ್ರಿ ಹೇಳಿ ಹೋಗ್ಲಿ. ಕನ್ನಡ ಭಾಷೆಯ ಉಳಿವಿಗೆ ಬೆಳವಿಗೆ ಕನ್ನಡದಲ್ಲಿ ಆಗ್ತಾ ಇರೋ ಈ ಅನ್ಯಾಯದ ಬಗ್ಗೆ ಎಷ್ಟು ಜನ ಸಾಹಿತಿಗಳು ಧ್ವನಿ ಎತ್ತಿದಿರಿ ಹೇಳಿ? ಎಷ್ಟು ಹೋರಾಟ ಮಾಡಿದಿರಿ, ಎಷ್ಟು ಬರವಣಿಗೆ ಮಾಡಿದಿರಿ, ಎಷ್ಟು ಪ್ರಚಾರ ಮಾಡಿದಿರಿ? ಸಾಹಿತ್ಯ ವಲಯ ಒಂದ್ ರೀತಿನಲ್ಲಿ ಈಗ ಹಳೆ ಕಾವ್ಯಗಳನ್ನ ಈಗ ಮತ್ತೆ ಇದೆಲ್ಲ ಮಾಡ್ತಾ ಇದ್ದಾರೆ, 100 ವರ್ಷದಿಂದ ಮಾಡ್ತಾರೆ. ನಾನು ಮತ್ತೆ ನಿಮಗೆ ಹೊಸದಾಗಿ ಹೇಳಬೇಕು, ಯಾಕಂದ್ರೆ ನಿಮಗೆ ಗೊತ್ತಿಲ್ಲ ಇದು. ಓಕೆ, ಸಿಡಿಗಳ ತರ್ತಾ ಇದ್ದಾರೆ, ಇನ್ನೇನೋ ಜನಕ್ಕೆ ಮುಟ್ಟಿಸೋಕ್ಕೆ ಹಾಡುಗಳು ಮಾಡ್ತಾ ಇದ್ದಾರೆ. ನರಸಿಂಹಸ್ವಾಮಿ ಹಾಡುಗಳು ಯಾರು ಬರೆದಿದ್ದಾರೆ ಅಂತ ಗೊತ್ತಿಲ್ಲ, ಮನೆಯಲ್ಲಿ ಜನ ಹಾಡ್ತಾರೆ. ಅಲ್ಲಿಂದ ಹಿಡಿದು ಇವತ್ತಿನವರೆಗೆ ಸಿದ್ಧಲಿಂಗಯ್ಯನ ಹಾಡುಗಳು ಜನ್ನಿ ಹಾಡಿದ್ದಾರೆ, ಜನ್ನಿ ಮಗ ಹಾಡಿದ್ದಾನೆ, ಇನ್ಯಾರು ಹಾಡಿದ್ದಾರೆ. ಅದ್ಭುತವಾದ ಹಾಡುಗಳು ಅದು ಬರೀ ಕವಿತೆ ಅಲ್ಲ, ಅದು
ಅದು ಒಂದು ಮೂಮೆಂಟನ್ನು ನೆನಪಿಸುತ್ತೆ, ಅದು ಒಂದು ಹೊಸ ರೂಪವನ್ನು ನೆನಪಿಸುತ್ತೆ. ನಾವು ಯಾರು ಅಂತ ಐಡೆಂಟಿಟಿ ಪ್ರಶ್ನೆಗಳನ್ನು ಎತ್ತುತ್ತೆ. ಐಡೆಂಟಿಟಿ ಯಾರು, ಕನ್ನಡದವ್ರು ಯಾರು, ಕನ್ನಡದ ನ್ಯಾಷನಾಲಿಟಿ ಏನು ಅಂದರೆ ಅದು ಫಂಡಮೆಂಟಲಿಸ್ಟ್ ಆಗಿ ಹೇಳ್ತಾ ಇಲ್ಲ, ಅದು ಪ್ರೀತಿಯನ್ನು ಹಂಚೋ ರೀತಿಯಲ್ಲಿ ಸೈರಣೆಯನ್ನು ಹಂಚೋ ರೀತಿಯಲ್ಲಿ ಹೇಳ್ತಾ ಸದ್ಯಸ್ಥಿತಿಯಲ್ಲಿ ಇದೆ. ಕನ್ನಡ ಭಾಷೆಯ ಸ್ಥಿತಿಗತಿಗಳು ಹೇಳಿ. ಅದ್ಭುತವಾಗಿದೆ. ಕನ್ನಡ ಭಾಷೆಯಲ್ಲಿ ಸಾಹಿತ್ಯದಲ್ಲಿ ಪರ್ಟಿಕ್ಯುಲರ್ ಆಗಿ ಹೊಸ ಹೊಸ ಎಕ್ಸ್ಪೆರಿಮೆಂಟ್ಗಳಾಗ್ತಾ ಇದೆ. ಭಾಷಾ ವಾರ್ ಯಾರ ಜೊತೆಗಿದೆ ಅಂದ್ರೆ, ಭಾಷಾ ವಾರ್ ಭಾಷೆಯನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದಾರಲ್ಲ ಅವ್ರ ಜೊತೆಗಿದೆ. ರೈಟ್ ವಿಕ್ರಮ್, ಸ್ವಹಿತಕ್ಕಾಗಿ ಯಾರು ಬಳಸ್ಕೊಂತಾ ಇದ್ದಾರೆ ಅವ್ರ ಜೊತೆಗಿದೆ. ಅದರ್ವೈಸ್ ನೋ ಭಾಷಾ ವಾರ್. ಭಾಷೆಯನ್ನ ಒಂದು ವಾರಿಗೆ ಟೂಲ್ ಆಗಿ ಯಾರು ಬಳಸ್ಕೊತಿದಾರಲ್ಲ ಅವ್ರ ಬಗ್ಗೆ. ರೈಟ್. ಅಲ್ಲ, ನೀವು ಹಮೀದ್ ಆಗ್ಲಿ ಗೌರೀಶಂಕರ್ ನಾನು ಅದನ್ನೇ ಹೇಳ್ತಾ ಇರೋದು. ಇವಾಗ ಭಾಷೆ ಮರ್ತೋಗ್ತಾರೆ, ಎಲ್ಲರೂ ಅಳಿತಾ ಇದೆ ಅನ್ನೋದು ಅದು ಕಂಪ್ಲೀಟ್ಲಿ ತಪ್ಪು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ನನ್ನ ಪ್ರಕಾರ ಕನ್ನಡ ಹೇಗೆ ಬೆಳೆಯುತ್ತೆ ಅಂದ್ರೆ, ನಾವು ಕನ್ನಡದಲ್ಲಿ ಮಾತಾಡ್ಕೊಂಡ್ರೆ ಕನ್ನಡ ಬೆಳೆಯೋದಿಲ್ಲ. ಕನ್ನಡದವರು ಬೇರೆ ಕಡೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ನಾನು ಕನ್ನಡದವನು, ನಾನು ಇಷ್ಟು ಸಾಧಿಸಿದ್ದೀನಿ. ನಾರಾಯಣ ಮೂರ್ತಿ ಅವ್ರು ಇರ್ಬೋದು, ಅಜೀಂ ಪ್ರೇಮ್ಜಿ ಅವರೆಲ್ಲ ನಮ್ಮ ಕರ್ನಾಟಕದವರು, ವಿಜಯ್ ಮಲ್ಯ ಅವ್ರು ಇರ್ಬೋದು, ನಾನೆಲ್ಲ ಕನ್ನಡದವನು, ನಾನು ಇಷ್ಟು ಸಾಧಿಸಿದ್ದೀನಿ, ನಾನು ಕರ್ನಾಟಕ ಅಂದರೆ ಕನ್ನಡ. ಇದೇ ಈ ಥರ ಭಾಷೆ, ಕನ್ನಡ ಬಗ್ಗೆ ತಿಳ್ಕೊಂತಾರೆ. ಓಕೆ, ಏನಿದೆ ಕನ್ನಡ ಅಂತ. ನಾವೇ ಕನ್ನಡದಲ್ಲಿ ಮಾತಾಡ್ತಾರೆ, ಕನ್ನಡ ಹೇಗೆ ಬೆಳೆಯುತ್ತೆ? ಓಕೆ ಶ್ರದ್ಧಾ. ನೋಡಿ, ಭಾಷೆ ಯಾರ ಸೊತ್ತು ಅಲ್ಲ. ಭಾಷೆನ ಬಳಸಿದಾಗ ಅದ್ರ ಹಿಂದೆ ನಿಮ್ಮ ಉದ್ದೇಶ ಯಾರು ಸೊತ್ತು ಅಲ್ಲ, ಯಾರು ಹೆಂಗ್ ಬೇಕಾದ್ರೆ ಬಳಸಿ, ನಿಮ್ಮ ಇಷ್ಟ. ಅದೇ ಹೇಳ್ತಾ ಇರೋದೆ, ಹೆಂಗ್ ಬೇಕು ಅಂತ ಅಲ್ಲ, ಭಾಷೆ ಮೇಲೆ ಪ್ರೀತಿ ಇಟ್ಟು ಬಾಯಿ ತುಂಬ ಭಾಷೆನ ಮಾತಾಡಿದ್ರೆ ಸಾಕು. ಇದು ಭಾಷೆನ ಹೀಗೆ ಮಾತಾಡಬೇಕು, ಅದನ್ನ ಹಾಗೆ ಮಾತಾಡಬೇಕು, ಹೀಗೆ ಇರಬೇಕು, ಅದರಲ್ಲಿ ಆ ಶಬ್ದಕೋಶ ವಿಸ್ತಾರ ಆಗಬಾರ್ದು ಅಂತ ಚೌಕಟ್ಟು ಹಾಕ್ಬಿಟ್ರೆ ಅದು. ಸೊ ಹಂಗೆ ಹೇಳಿ ಕೊಲ್ಬೇಡಿ ನೀವು, ಅದನ್ನ ಜೀವಂತವಾಗಿರ್ಬೇಕು ಅಂದ್ರೆ ನಮ್ಮ ಪಾಡಿಗೆ ನಮ್ಮ ಬಿಟ್ಬಿಡಿ, ನಾವು ಅದನ್ನು ಮಾತಾಡಬೇಕು. ನಮ್ಮ ಭಾಷೆಯಲ್ಲಿ ಅಷ್ಟು ಪವರ್ ಇದೆ. ಸೊ ಮಮತಾ, ವಿಕ್ರಮ್, ಶ್ರದ್ಧಾ ಮತ್ತು ರೋಹಿತ್ ಮತ್ತು ಹಮೀದ್, ಸೊ ಈ ಕಾರ್ಯಕ್ರಮ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದ. ನಾವಿಲ್ಲಿ ಕನ್ನಡ ಭಾಷೆಯ ಬಳಕೆಯ ಬಗ್ಗೆ ಉಳಿಸೋದು ಅಳಿಸೋದು ನಮ್ಮ ಕೈಯಲ್ಲಿಲ್ಲ, ಅದು ಆಗೋದು ಇಲ್ಲ ಅಂತ ಅನ್ಸುತ್ತೆ. ಐ ಮೀನ್ ಅಳಿಸೋದು ಸಾಧ್ಯನೇ ಇಲ್ಲ. ಆದರೆ ಕನ್ನಡದ ಭಾಷೆಯ ಬಗ್ಗೆ ಪ್ರೀತಿ ಹುಟ್ಟಿಸೋದು ಹೇಗೆ ಅನ್ನೋದ್ರ ಬಗ್ಗೆ, ಬಳಸೋ ಮೂಲಕ ಹುಟ್ಟಿಸೋದು ಹೇಗೆ ಅನ್ನೋ ಕಾರ್ಯಕ್ರಮ ಇದು. ನನಗನ್ಸುತ್ತೆ ಇದು ಕೇವಲ ಆರಂಭ ಮಾತ್ರ. ಈ ಥರ ಚರ್ಚೆಗಳಾಗ್ತಾ ಇರಬೇಕು. ಕೆಲವೊಂದು ಒಳ್ಳೆ ಪಾಯಿಂಟ್ಗಳು ನಮ್ಮಿಂದ ಅವ್ರಿಗೆ, ಅವರಿಂದ ನಮಗೆ, ನಮ್ಮಿಂದ ಇವರಿಗೆ, ಇವರಿಂದ ನಮಗೆ ಖಂಡಿತ ದಕ್ಕಿದೆ. ಆ ದಕ್ಕಿರೋ ಪಾಯಿಂಟ್ಗಳನ್ನ ಮನಸ್ಸಲ್ಲೇ ಉಳಿಸ್ಕೊಂಡು ಕನ್ನಡ ಪ್ರೀತಿಯನ್ನು ಹಂಚುವ ಕೆಲಸ ಇನ್ನಷ್ಟು ನಾವು ಮಾಡ್ತಾ ಇದ್ದೀವಿ ಅಂತ ಏನು ಅನ್ಕೋತಾ ಇದೀವಿ, ಅದು ಇನ್ನಷ್ಟು ಸ್ವಾರಸ್ಯಕರವಾಗಿ, ಇನ್ನಷ್ಟು ಬಲಿಷ್ಠವಾಗಿ ಮಾಡುವಂತಹ ಕಾರ್ಯ ಆಗಲಿ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಕ್ಷಣ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.